ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ಪಯಣ ಇವತ್ತು ಎಲ್ಲಿಗೆ ಅಂದರೆ ನನಗಿದು ಮನಸ್ಸಿಗೆ ಭಾಳ ಹತ್ತಿರವಾದ ದೇವಸ್ಥಾನ. ಇದು ಹಿಸ್ಟ್ರಿ ಬಗ್ಗೆ ಮಾತಾಡೋಕ್ಕೆ ನನಗೇನು ಇವತ್ತು ಇಷ್ಟ ಇಲ್ಲ. ಹೇಳಬೇಕಂದ್ರೆ ಈ ದೇವಸ್ಥಾನ ತುಂಬ ಪಾಲಿಟಿಕ್ಸ್, ಅಂದರೆ ಇತ್ತೀಚೆಗೆ ತುಂಬ ಪಾಲಿಟಿಕ್ಸು ಕಾಂಟ್ರವರ್ಸಿ ಒಳಗಾಗಿದೆ. ಅದ್ರ ಬಗ್ಗೆ ನನಗೇನು ಕಮೆಂಟ್ ಇಲ್ಲ. ಬಟ್ ಒಂದು ಹೇಳಬೇಕಂದ್ರೆ ಮನುಷ್ಯ ಏನಾದರೂ ತಪ್ಪು ಮಾಡಿದ್ರೆ ಅವ್ರಿಗೆ ಅಲ್ಲೇ ಬಿಟ್ಬಿಡೋಣ. ಈ ದೇವಸ್ಥಾನ ಬಗ್ಗೆ ನನಗೇನು ಕಮೆಂಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸಸ್. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಈ ದೇವಸ್ಥಾನ ನಂದು ಇಬ್ಬರು ತಾತಗಳಿಗೂ, ಮಮ್ಮಿ ಸೈಡ್ ಆ್ಯಂಡ್ ಡ್ಯಾಡಿ ಸೈಡ್ ಇಬ್ರಿಗೂ ಮನಸ್ಸಿಗೆ ತುಂಬ ಹತ್ತಿರವಾದ ದೇವಸ್ಥಾನ. ನಾನು ಚಿಕ್ಕವಳಿದ್ದಾಗ ಮಂತ್ಲಿ ಒನ್ಸ್ ನಾನು ಈ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಐ ಥಿಂಕ್ ಇವಾಗ ಇಷ್ಟೊತ್ತಿಗೆ ನೀವು ಗೆಸ್ ಮಾಡಿರ್ತೀರ ಯಾವ ದೇವಸ್ಥಾನ ಅಂತ. ಗಂಟೆ ಸುಮಾರು 1 ಗಂಟೆ ಆಗಿದೆ. ವಾಯ್ಸು ಕರ್ಕರ್ರ ಅಂತ ಇದೆ. ಸೊ ನಾವಿವತ್ತು ಹೋಗ್ತಾ ಇರೋ ಧರ್ಮಸ್ಥಳಕ್ಕೆ. ನನಗೆ ದೇವಸ್ಥಾನ ಬಗ್ಗೆ ಅಂದರೆ ಇವಾಗ ಏನು ಇತ್ತೀಚೆಗೆ ರೀಸೆಂಟ್ ಇಶ್ಯೂಸ್ ಏನು ನಡೀತಾ ಇದೆ ನಂಗೆ ಕಮೆಂಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಟ್ ದಿಸ್ ವಾಸ್ ಆ್ಯಂಡ್ ದಿಸ್ ವಿಲ್ ಆಲ್ವೇಸ್ ಬಿ ಮೈ ಮನಸ್ಸಿಗೆ ಹತ್ತಿರವಾಗಿರೋ ದೇವಸ್ಥಾನ ಅಂತ ಹೇಳ್ಬೋದು. ಅದು ಮನುಷ್ಯ ಏನು ಮಾಡಿದ್ರು, ಒಂದು ಮಾತಿದೆ, ಇವಾಗ ದೊಡ್ಡವ್ರು ಏನೇ ಮಾಡಿದ್ರು, ದೊಡ್ಡವ್ರು ಯೋಚನೆ ಮಾಡ್ತಾರೆ, ನಾವೇನೇ ತಪ್ಪು ಮಾಡಿದ್ರು ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂದರೆ ಅದು ಕರ್ಮ. ಹೆಂಗಂದರೆ ನಮ್ಮ ಕಾರ್ನಿಕ್ ಇದು ಹೆಂಗಿದೆ ಅಂದರೆ, ಇನ್ ಕೇಸ್ ನಮಗೆ ತಾಕಿಲ್ಲ ಅಂದರೆ ನಮ್ಮ ಮಕ್ಳಿಗೆ ತಾಕುತ್ತೆ ಅನ್ನೋದು ನಮ್ಮ ನಂಬಿಕೆ ಇದೆ. ಸೊ ಅದು ಅವ್ರವ್ರಿಗೆ ಬಿಟ್ಟಿರೋದು. ನನಗೆ ನಿಜ ಗೊತ್ತಿಲ್ಲ ಇದ್ರ ಬಗ್ಗೆ ಎಲ್ಲ, ನಂಗೆ ಅದು ಕಮೆಂಟ್ ಮಾಡೋಕ್ಕೂ ಇಷ್ಟ ಇಲ್ಲ. ನಾನಂತೂ ಹೋಗ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ 1 ಇಯರ್ ಆದಮೇಲೆ ಹೋಗ್ತಾ ಇರೋದು. ಆಮೇಲೆ ಇನ್ನೊಂದು ಮಾತೇನೆಂದರೆ, ನಮ್ಮ ತಾತ ಪ್ರತಿ ವರ್ಷ ಇಲ್ಲಿ ಅನ್ನದಾನ ಮಾಡ್ತಾಯಿದ್ರು. ಸೊ ಅವರಿಗೆ ಸ್ಟ್ರೋಕ್ ಆಗೋಕ್ಕೆ ಮುಂಚೆ ನೈಟ್ ಅವರು ನನಗೆ ಅಂದರೆ ಅಮ್ಮಗೆ ಫೋನ್ ಮಾಡಿದರು, ನಾನು ಬೆಳಗ್ಗೆ ಧರ್ಮಸ್ಥಳ ಹೋಗ್ತಾಯಿದ್ದೀನಿ, ಅನ್ನದಾನ ಮಾಡಬೇಕು. ಅವ್ರು ಪ್ರತಿ ವರ್ಷ ಮಾಡ್ತಾಯಿದ್ರು. ಅವತ್ತು ನೈಟ್ ಅಂದ್ಕೊಂಡು ಮಲಗಿದವರು ಈ ನೆವರ್ ಗಾಟ್ ಅಪ್ ಅಂತಲೇ ಹೇಳ್ಬೋದು. ಹಾಗಂತ ದೇವರಿಗೆ ನಾವು ಬ್ಲೇಮ್ ಮಾಡೋಕ್ಕಾಗತ್ತಾ? ಅಂದರೆ ಅವ್ರದ್ದು ಇದ್ದಿದ್ದೇ ಇಷ್ಟು, ಅವ್ರ ಋಣ ಇದ್ದಿದ್ದೇ ಇಷ್ಟು ಅಂದ್ಬಿಟ್ಟು ಅಷ್ಟೇ ಅಲ್ವಾ, ಅಷ್ಟೇ ನಂಬೇಕು ಅನಿಸುತ್ತೆ. ಅಂದರೆ ಮನುಷ್ಯನಿಗೆ ಈ ಟೈಮ್ ಬಂದಾಗ ಹಿಂಗೆ ಹೋಗ್ತಾ ಇರಬೇಕಷ್ಟೆ. ಭೂಮಿಯಲ್ಲಿ ಹೇಳ್ತಾರಲ್ಲ, ನಿಂದು ಟೈಮ್ ಆಗಿದೆಯಪ್ಪ ನಡಿಯಪ್ಪ ಅಂತ. ಅದನ್ನು ನಾವೆಲ್ಲ ನಂಬ್ತೀವಿ. ಅಂದರೆ ದೇವರು ಒಂದು ತನ್ನಕ್ಕೆ ಯಾವತ್ತೂ ಮೋಸ ಮಾಡಿಲ್ಲ. ಸೊ ಲಾಟ್ ಆಫ್ ಬಿಲೀವ್ಸ್ ಇದೆ, ಅಂದರೆ ನೋವು ಇದೆ. ನಾನಂತೂ 1 ವರ್ಷ ಮೇಲಾಗಿದೆ ಈ ದೇವಸ್ಥಾನಕ್ಕೆ ಹೋಗಿ. ಐ ಡೋಂಟ್ ವಾಂಟ್ ಟು ಗೆಟ್ ಎಮೋಷ್ನಲ್, ಬಟ್ ಗೊತ್ತಿಲ್ಲ. ದೇವ್ರ ಮೇಲೆ ಕೋಪ ಮಾಡ್ಕೊಂಡು ಏನು ಮಾಡ್ತೀವಿ ನಾವು ಮನುಷ್ಯರಾಗಿ? ಅಷ್ಟೇ, ನಂಗೆ ಮಾತೇ ಬರ್ತಾ ಇಲ್ಲ. ಬನ್ನಿ, ನೀವು ನನ್ನೊಂದಿಗೆ ಈ ಸತಿ ಹರ್ಷ್ ಬರ್ತಾ ಇಲ್ಲ, ನನ್ನ ಫ್ಯಾಮಿಲಿ ಜೊತೆ ಹೋಗ್ತಾ ಇರೋದು. ನೀವು ಬಿಕಾಸ್ ಇದು ಅವನ ದಸರಾ ಗೊಂಬೆಗಳು ಅರೇಂಜ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾನೆ. ನೀವು ನನ್ನ ಜೊತೆ ನಮ್ಮೊಂದಿಗೆ ದರ್ಶನ ಮಾಡಿ. ಮರಗಳೆಲ್ಲ ಇಡಿ ಆ ಕಡೆ ಈ ಕಡೆ ಅದನ್ನ ಹಿಡ್ಕೊಂಡು ಏನು ಮಾಡಲಿ? ಬಂಗಾಳಿ ಬಂತಲ್ಲ, ಹೊಟ್ಟೋಯ್ತು. ರೋಡು ಸ್ವಲ್ಪ ಚೆನ್ನಾಗಿಲ್ಲ ನಮ್ಮ ಸಕಲೇಶ್ಪುರ ಸೈಡು. ಬಟ್ ನಾನು ಕೇಳ್ಪಟ್ಟಿದ್ದೆ ನಮ್ಮ ಮಂಗಳೂರಿಗೆ ಎಕ್ಸ್ಪ್ರೆಸ್ ವೇ ಮಾಡ್ತಾ ಇದ್ದಾರೆ, ಆಲ್ಮೋಸ್ಟ್ ರೆಡಿ ಆಗಿದೆ ಅಂತ. ಸೊ ಬೇಗನೆ ಕಂಪ್ಲೀಟ್ ಆಗ್ಬೋದು ಅದು.
ನೋಡಿ ಅಲ್ಲೆಲ್ಲ ಎಕ್ಸ್ಪ್ರೆಸ್ ವೇ ಕಂಪ್ಲೀಟ್ ಆಗಿದೆ, ಬಟ್ ಇನ್ನೂ ಫುಲ್ ಕಂಪ್ಲೀಟ್ ಆಗಿಲ್ಲ. ಇಲ್ಲೇ ಸರ್, ಇಲ್ಲೇ ಸರ್, ಎದುರುಗಡೆ ಇಲ್ಲೇ ಬೋರ್ಡ್ ಹಾಕಿ ಸರ್. ಬರೋ ಗಾಡಿಗಳಿಗೆ ಏನು ಏನಂತಾರಮ್ಮ, ಸವಿಯುತ್ತೆ. ಸೌದತ್ತಿಗೆ ಬಂದು ಸೌದು ಬರ್ತಾ ಇದೆ ಸೌದತ್ತಿ ಎಲ್ಲ ಹೋಗ್ಬಿಟ್ಟು. ಜನನೇ ಇಲ್ಲ ನೋಡ್ಮ. ಏನಾಗಲ್ಲ ಬಿಡಮ್ಮ. ನಾವಿವಾಗ ಧರ್ಮಸ್ಥಳ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಫುಲ್ ಕಾಡು ಒಳಗಡೆನೇ ಇರೋದು ನೀವು ನೋಡ್ತಾ ಇರ್ಬೋದು. ಹಾಗೆ ಇದು ಸುಮಾರು 850 ವರ್ಷ ಹಳೆಯ ದೇವಸ್ಥಾನ ಅಂತ ಕೇಳ್ಪಟ್ಟಿದ್ದೆ, ಬಟ್ ನಂದು ಇದು ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಇದು ಕುಕ್ಕೆಯಿಂದ ಸುಮಾರು ಒಂದು 12ರಿಂದ 15 ಕಿಲೋಮೀಟರ್ ಇದೆ ಅಂತ ಹೇಳಿದ್ರು. ಬನ್ನಿ ನೋಡೋಣ. ಅಷ್ಟು ಫಾಸ್ಟ್ ಬಂದ್ಬಿಟ್ಟು ನಾವಿವಾಗ ಬಂದಿರೋದು ಮರಕತ ದೇವಸ್ಥಾನಕ್ಕೆ. ಇದು ಸುಳ್ಯ ಹತ್ರ ಇದೆ. ವೆರಿ ಸೀನಿಕ್ ರೋಡ್ ಅಂತಲೇ ಹೇಳ್ಬೋದು. ದೇವಸ್ಥಾನನೂ ಅಷ್ಟೇ ಅದ್ಭುತವಾಗಿದೆ. ನಾನಿಲ್ಲಿ ದೇವಸ್ಥಾನಕ್ಕೆ ಬಂದಿದ್ದ ತಕ್ಷಣವೇ ಅಲ್ಲಿ ಅರ್ಚಕರು ಹೇಳ್ತಾ ಇದ್ರು, ನಾಳಿದ್ರಲ್ಲಿ ದೈವಾರಾಧನೆ ಇದೆ ಇಲ್ಲಿ ಅಂತ. ವಾವ್, ನನಗೆ ಗೊತ್ತೇ ಇರಲಿಲ್ಲ ಇದ್ರ ಬಗ್ಗೆ. ತುಂಬ ಅದ್ಭುತವಾಗಿದೆ. ನದಿ ತೀರದಲ್ಲಿ ನಮ್ಮ ದುರ್ಗಾ ಪರಮೇಶ್ವರಿ ದೇವಿ ಶಾಂತವಾಗಿ ಕೂತಿದ್ದಾಳೆ. ದೇವಿನ ನೋಡೋಕ್ಕೆ ಒಂಥರ ಅದ್ಭುತ ಎಕ್ಸ್ಪೀರಿಯನ್ಸು.
ಆಮೇಲೆ ಅಷ್ಟೊಂದು ಜನ ಕೂಡ ಇಲ್ಲ ಇಲ್ಲಿ, ಅದೊಂದು ಇನ್ನೊಂದು ಖುಷಿ ವಿಷಯ. ಆರಾಮಾಗಿ ದರ್ಶನ ಮಾಡ್ಬೋದು. ಬರೀ ಇಲ್ಲಿ ನೋಡ್ತಾ ಇಲ್ಲ, ನಮ್ಮ ಅಜ್ಜಿ ಕೂಡ ಚಿಕ್ಕ ವಯಸ್ಸಲ್ಲಿ ನಾನು ನದಿ ಹತ್ರ ಕಲ್ಲೆತ್ಕೊಂಡ್ರೆ ಎತ್ಕೋಬೇಡಿ ಅಂತಿದ್ರು. ನಿಮಗೇನಕ್ಕಂತ ರೀಸನ್ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ, ಬಿಕಾಸ್ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನಿಲ್ಲಿ ಅರ್ಚಕರನ್ನು ಭೇಟಿಯಾದಾಗ ಅವ್ರು ಹೇಳ್ತಾ ಇದ್ರು, ಈ ದೇವಸ್ಥಾನ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಗೆ ತುಂಬ ಕನೆಕ್ಷನ್ ಇದೆ ಅಂತ. ಅಂದರೆ ಒಂದು ರೀತಿಯಲ್ಲಿ ಆವಾಗ ಈ ತಾಯಿನ ಕುಕ್ಕೆ ಸುಬ್ರಹ್ಮಣ್ಯ ತಾಯಿ ಅಂತಲೇ ಕನ್ಸಿಡರ್ ಮಾಡಿದ್ರಂತೆ. ತುಂಬ ಅದ್ಭುತವಾಗಿದೆ ದೇವಸ್ಥಾನ. ಆಮೇಲೆ ಭಾಳಷ್ಟು ಜನ ಇಲ್ಲಿ ಹರಕೆ ಹೊತ್ಕೊಂಡು ಬರ್ತಾರಂತೆ. ಮೇನ್ಲಿ ಮದುವೆ ವಿಷಯದಲ್ಲಿ ತುಂಬ ಜನ ಇಲ್ಲಿ ಬಂದು ಹರಕೆ ಹೊತ್ಕೊಂಡು ಹೋಗಿ ಮತ್ತೆ ಬಂದು ಹರಕೆ ತೀರಿಸಿರೋದು ಇದೆ. ಅನ್ಫಾರ್ಚುನೇಟ್ಲಿ ಮಧ್ಯಾಹ್ನ ಕ್ಲೋಸ್ ಆಗಿತ್ತು, ಬಟ್ ಒಳಗಡೆ ಬಿಟ್ಟಿದ್ರು. ಎಷ್ಟು ಮೀನುಗಳಿದ್ವಂದ್ರೆ ಅಬ್ಬಬ್ಬಾ. ಆಮೇಲೆ ಇಲ್ಲಿ ನೀವು ಅಕ್ಕಿ ತೊಗೊಂಡು ಬಂದು ಮೀನುಗಳಿಗೆ ಅಕ್ಕಿ ಹಾಕ್ಬೋದು. ಇಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ತುಂಬ ಜನ ಬರ್ತಾರಂತೆ. ಆಮೇಲೆ ನಿಮಗೆ ದೈವಾರಾಧನೆ ನೋಡಬೇಕಂತ ಯಾರಿಗಾದ್ರೂ ಆಸೆ ಇದ್ದರೆ ಆ ದೇವಾಲಯ ಮುಖ್ಯಸ್ಥರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಯಾವ ಡೇಟ್ಸ್ ನಡೆಯುತ್ತೆ ಅಂತ ತಿಳ್ಕೊಂಡು ಇಲ್ಲಿ ಬರ್ಬೋದು. ಇದು ನೈಟಲ್ಲಿ ನಡೆಯುತ್ತೆ. ಹಾಗೆ ಇಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಏನೂ ಇಲ್ಲ. ನೀವು ಕುಕ್ಕೆಯಲ್ಲೇ ಉಳ್ಕೊಂಡು ಅಲ್ಲಿಂದ ನೀವು ಟ್ರಾವೆಲ್ ಮಾಡಬೇಕು. ಬಸ್ ಫೆಸಿಲಿಟೀಸ್ ಬಗ್ಗೆ ಐಡಿಯಾ ಇಲ್ಲ, ಬಟ್ ಫ್ರಮ್ ಕುಕ್ಕೆ ಒಂದು 1/2 hour ನೀವು ತಲುಪಿಬಿಡ್ತೀರ ಈ ದೇವಸ್ಥಾನಕ್ಕೆ. ಹಾಗೆ ನಿಮ್ಮೆಲ್ಲರಿಗೂ ನಮ್ಮ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.